ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಕಾರ್ತಿಕ್ ಜೇವಿಯರ್. ಇವರು ಫುಲ್ ಅರ್ಜೆಂಟ್ ಅಲ್ಲೇ ಅವರೇ ಬಂದಾಗ್ಲಿಂದಾನು. ವಿಡಿಯೋ ಮಸ್ತ್ ಇದೆ, ಫುಲ್ ನೋಡಿ. ಅದೇ ಹೊಸದಾಗಿ ಚಾನಲ್ಗೆ ಯಾರೆಲ್ಲ ವಿಸಿಟ್ ಮಾಡಿ ನೋಡ್ತಿದ್ರ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆಕ್ಚುಲಿ ನಿನ್ನೆ ಮನೆಯಲ್ಲಿ ಒಂದು ಡಿಬೇಟ್ ನಡೆಯುತ್ತೆ. ಅದು ಏನಪ್ಪಾ ಅಂದ್ರೆ, ಡೇರಿಂಗ್ ಆಗಿ ಯಾರು ಸ್ಟ್ಯಾಂಡ್ ತಗೊಂತಾರೆ ಮನೆಯಲ್ಲಿ ಇದುವರೆಗೂ ಅಂತ. ಅದಕ್ಕೆ ಜಾನ್ವಿ ಮತ್ತೆ ಕಾವ್ಯ ಅವರು ಬಂದ್ಬಿಟ್ಟು ಹೇಳ್ತಾರೆ, ಎಲ್ಲ ಒಳ್ಳೇದು ಮತ್ತೆ ಕೆಟ್ಟ ವಿಷಯಗಳಲ್ಲಿ ನಿಂತ್ಕೊಂಡು ಸ್ಟ್ಯಾಂಡ್ ತಗೊಳ್ಳೋದು ಅಂತ ಅಲ್ವಾ. ಬಟ್ ಇದನ್ನ ಹೇಳಿದ್ರೆ ನಮ್ಗೆ ಬಕೆಟ್ ಅಂತ ಕರೀತಾರೆ, ಪ್ರಾಡಕ್ಟ್ ಅಂತ ಕರೀತಾರೆ ಅಂತ ಹೇಳ್ತಾರೆ. ಅದಕ್ಕೆ ಟಾಂಗ್ ಕೊಡಕ್ಕೆ ಬಂದ ಅಶ್ವಿನಿ ಗೌಡ ಸ್ಪೀಚ್ ಮಾಡ್ತಾ ಹೇಳ್ತಾರೆ, ತಾಕತ್ ಅಂದ್ರೆ ನಾನು, ನಾನು ಅಂದ್ರೆ ತಾಕತ್ತು ಅಂತ. ಇದನ್ನ ಗಿಲ್ಲಿ ಒಂದೇ ಸೆಕೆಂಡ್ ಅಲ್ಲಿ ಮಕ್ಕರ್ ಮಾಡಿ ಹೋಗ್ಬಿಡ್ತಾನೆ. ಸರ್, ನನ್ ಕಾಲೇಜಿಂದ ಡಿಬಾರ್ ಮಾಡ್ಬಿಡಿ, ಇದನ್ನೆಲ್ಲ ನೋಡಕ್ ಆಗಲ್ಲ ಅಂತ. ಗಿಲ್ಲಿ ಅಶ್ವಿನಿ ಗೌಡಗೆ ಮಾಡಿರೋ ಮಕ್ಕರ್ಗೆ ಇಡೀ ಮನೇನ್ ಆಗ್ತಾ ಇರುತ್ತೆ. ಇದನ್ನ ನೋಡ್ಬಿಟ್ಟು ಅಶ್ವಿನಿ ಗೌಡ ಅವರು ಫುಲ್ ಉರ್ಕೊಂಡ್ಬಿಡ್ತಾರೆ. ಇದಾದ್ಮೇಲೆ ಕಾವ್ಯ ಅವ್ರ ಮೇಲೆ ಅಶ್ವಿನಿ ಗೌಡ ಅವರು ಕೌಂಟರ್ ಅಟ್ಯಾಕ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಅವ್ರಿಗೂ ನೀನ್ ಮನೇಲಿರಕ್ ಕಾರಣ ನಾನೇ, ನನ್ನ ಹೆಸರು ಹೇಳ್ಕೊಂಡು ನೀನು ಪವರ್ ಕಾರ್ಡ್ ಯೂಸ್ ಮಾಡ್ಕೊಂಡು ಮನೇಲಿ ಇದ್ಯಾ ಅಂತ ಹೇಳ್ತಾರೆ. ನಿನ್ನ ಹೆಸರು ಹೇಳ್ಕೊಂಡು ಈ ಮನೇಲಿ ಯಾರು ಪವರ್ ಕಾರ್ಡ್ ಪ್ಲೇ ಮಾಡ್ತಿಲ್ಲ, ನೀನ್ ಆ ವರ್ಡ್ ನ ಈ ಮನೇಲಿ ಹೇಳಲೇಬೇಡ ಅಂತ ಹೇಳ್ತಾರೆ. ಆಕ್ಚುಲಿ ಪವರ್ ಕಾರ್ಡ್ ಅನ್ನೋ ವರ್ಡ್ ರಕ್ಷಿತಾ ಶೆಟ್ಟಿಗೂ ಇಷ್ಟ ಆಗಲ್ಲ. ಸೊ ಟಗರು ಪುಟ್ಟಿ ಕಾವ್ಯ ಪರ ಬ್ಯಾಟಿಂಗ್ ಆಡಕ್ ಸ್ಟಾರ್ಟ್ ಮಾಡ್ತಾರೆ. ರಕ್ಷಿತಾ ಹೇಳ್ತಾರೆ, ನಿನ್ ಪವರ್ ಕಾರ್ಡ್ ನನಗೆ ಗೊತ್ತು, ಅದೇ ಗೆಜ್ಜೆ ಹಿಡ್ಕೊಂಡು ಗಿಜಿ 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 ಅಂತ ಅಲ್ವಾ ಅದು ಅಂತ. ಇಷ್ಟೊಂದೆಲ್ಲ ಜಗಳ ಕಿರ್ಚಾಟ ಮನೇಲಿ ನಡೀತಾ ಇದ್ರು. ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡೆ ಸೂರಜ್ ಅವರು ರಾಶಿಕನ ಕರ್ಕೊಂಡೋಗಿ ಸೈಡ್ ಅಲ್ಲಿ ಪ್ರಪೋಸ್ ಮಾಡೇ ಬಿಡ್ತಾರ ಗುರು. ಸೂರಜ್ನ ಪ್ರಪೋಸ್ ಮಾಡ್ಬಿಟ್ರು. ಆದ್ರೆ ರಾಶಿಕ್ ಅವರು ಇದನ್ನ ನಕ್ಕೊಂಡ್ ಹೇಳಿ ನಾಟ್ ಇಂಟ್ರೆಸ್ಟೆಡ್ ಅಂತ ರಿಜೆಕ್ಟ್ ಮಾಡ್ಬಿಡ್ತಾರೆ. ಆಕ್ಚುಲಿ ಕನ್ನಡ ಬಿಗ್ ಬಾಸ್ ಹಿಸ್ಟ್ರಿಲೇ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಪಕ್ಕದಲ್ಲಿ ಕೂರಿಸ್ಕೊಂಡು ಹುಡುಗಿನ ಐ ಲವ್ ಯು ಅಂತ ಪ್ರಪೋಸ್ ಮಾಡಿರೋದು. ಆಕ್ಚುಲಿ ಸೂರಜ್ ಅವರು ಅರ್ಜೆಂಟ್ ಮಾಡಿದ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ಬಂದಾಗ್ಲೇ ರಾಶಿಕಾಗೆ ರೋಸ್ ಕೊಟ್ಬಿಟ್ಟು ನೀನ್ ಇಷ್ಟ ಅಂತ ಹೇಳಿದ್ರು. ಆಲ್ರೆಡಿ ಅಪ್ರೋಚ್ ಹೋಗಿರುತ್ತೆ. ಸೊ ಹುಡ್ಗಿ ಹೇಳೋ ತನಕ ಕಾಯ್ಬೇಕಾಗಿತ್ತು ಹುಡ್ಗಾಗಿ. ಬಟ್ ಇವರು ಫುಲ್ ಅರ್ಜೆಂಟ್ ಅಲ್ಲೇ ಅವ್ರೆ ಬಂದಾಗ್ಲಿಂದಾನು. ಬಂದು 3 ದಿವಸ ಆದ್ಮೇಲೆ ನೆಕ್ಸ್ಟ್ ವೀಕೆಂಡ್ ಅಲ್ಲಿ ಫೇಕ್ ಎಲಿಮಿನೇಷನ್ ಆಗುತ್ತೆ. ಅದು ರಾಶಿಕಾ ಅವ್ರದ್ದು. ಅದು ಹೇಗಾಗುತ್ತೆ ಅಂದ್ರೆ, ಹೋಗ್ಬಿಡ್ತಾರೆ ಮನೆಯಿಂದ ಅನ್ನೋ ತರ ಆಗುತ್ತೆ. ಅವಾಗ ಏನ್ ಬಂದ್ಬಿಟ್ಟು ಸೂರಜ್ ಅವರು ಅವ್ರನ್ನ ತಪ್ಕೊಂಡು ಅಳೋದೇನು, ಬರೀ 3 ದಿವಸಕ್ಕೆ ನೆಕ್ಸ್ಟ್ ಲೆವೆಲ್ ಅವು. ಹುಡ್ಗಾಗ್ ಹುಟ್ಟಿದ್ಮೇಲೆ ಇಷ್ಟೊಂದೆಲ್ಲ ಇಮೋಷನ್ ಇರಬಾರ್ದು. ಕಣ್ಣೀರಾಗ್ಲಿ, ಈ ತರ ಲವ್ ಆಗ್ಲಿ, ಅದು ಜಸ್ಟ್ 3 ದಿವಸಕ್ಕೆ. 1 ಮಂತ್ ಇಂದ ಏನೋ ಸ್ಟಾರ್ಟಿಂಗ್ ಬಂದಾಗ್ಲಿಂದ ಇದ್ರೆ ಪರವಾಗಿಲ್ಲ, 3 ದಿವಸಕ್ಕೆ ಹಿಂಗ್ ಅಂದ್ಬಿಟ್ರು. ಬಟ್ ಯಾಕೋ ಇವರು ಪ್ರಪೋಸ್ ಮಾಡಿದ್ದು ಹಂಗೆ ಅನ್ನಿಸ್ತು. ಸಿಕ್ಕಾಪಟ್ಟೆ ಅರ್ಜೆಂಟ್ ಅಲ್ಲಿ ಅವ್ರೆ. ಸೂರಜ್ಗಿರೋ ಫಿಟ್ನೆಸ್ಗೆ, ಚಾರ್ಮಿಂಗ್ನೆಸ್ಗೆ ಇಷ್ಟೊಂದೆಲ್ಲ ಅರ್ಜೆಂಟ್ ಮಾಡ್ಲೇಬಾರ್ದಾಗಿತ್ತು. ಹುಡುಗಿನೇ ಬೇಕಾದ್ರೆ ಹೇಳಿ, ಆಲ್ರೆಡಿ ನಾನು ಒಂದು ರೋಸ್ ಕೊಟ್ಟು ಹೇಳಿದೀನಿ ಅಂತ ಕಾಯ್ಬೇಕಾಗಿತ್ತು. ನಿಮ್ಗೇನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. ನನ್ನ ಪ್ರಕಾರ ಮನೆಯಲ್ಲಿ ಗಿಲ್ಲಿ, ಕಾವ್ಯ ಹಾಗೆ ರಕ್ಷಿತಾ ಶೆಟ್ಟಿ ಇವ್ರ 3 ಜನನೇ ತಲೆ ನೆಟ್ಟಗಿರೋದಲ್ಲಿ ಸಕ್ಕದಾಗಿ ಆಡ್ತವ್ರೆ. ರಕ್ಷಿತಾ ಶೆಟ್ಟಿ ಅಂತ ಇವಾಗ ಪ್ರೋ ಲೆವೆಲ್. ಬಂದಾಗ ಸ್ಟಾರ್ಟಿಂಗ್ ಹೆಂಗ್ ಅನ್ಸ್ಬಿಟ್ಟಿತ್ತು ಅಂದ್ರೆ, ಈ ಹುಡುಗಿಗೆ ಕನ್ನಡನೇ ಬರಲ್ಲ ಹೆಂಗೆ ಅಂತ. ಬಟ್ ಇವಾಗ ನೆಕ್ಸ್ಟ್ ಲೆವೆಲ್ ಆಗಿ ಮನೇನ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಂಗ್ ಆಡ್ತಾ ಇದಾರೆ ಗೇಮ್ನ. ಮಾತುಗಳು ಅಷ್ಟೇ ಚೆನ್ನಾಗಿವೆ, ಪಾಯಿಂಟ್ ಟು ಪಾಯಿಂಟ್ ಆರ್ಚರಿ ಬಿಡ್ತಾ ಇದಾರೆ ಎಲ್ಲರಿಗೂ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಇನ್ನಾರ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ಆಲ್ ನೋಟಿಫಿಕೇಶನ್ಸ್. ಥ್ಯಾಂಕ್ ಯು.